ಆಶಯ, ನಡೆನುಡಿ, ಆಚಾರ ವಿಚಾರಗಳಲ್ಲಿ ಮೌಲ್ಯಗಳನ್ನು ಮೇಳವಿಸಿಕೊಂಡಾಗಲೇ ಬದುಕಿಗೊಂದು ಅರ್ಥಪ್ರಾಪ್ತವಾಗುತ್ತದೆ. ಮೌಲ್ಯಗಳಿಗೆಲ್ಲ ನೀತಿಯೇ ಮೂಲ ಬೀಜ. ನೈತಿಕತೆ ಎಲ್ಲಾ ಧರ್ಮ ತತ್ವಸಿದ್ಧಾಂತಗಳ ಹಾಗೆಯೇ ಎಲ್ಲಾ ದಾರ್ಶನಿಕರ ಕವಿಗಳ ಉತ್ಕಟೇಚ್ಛೆಯಾಗಿದೆ. ಇವೆಲ್ಲದರಿಂದಲೂ ಮಾನವ ಮತಿಗೆ ನೀತಿ ಬೋಧೆ ಆಗುತ್ತದೆ. ಲೋಕದ ಡೊಂಕು ತಿದ್ದುವುದರೊಂದಿಗೆ ತಮ್ಮ ತಮ್ಮ ಡೊಂಕನ್ನು ತಿದ್ದಿಕೊಳ್ಳುವ ನೈತಿಕ ಅನುಸಂಧಾನವಿದ್ದವರು ಮಹಾತ್ಮರಾದರು. ಅವರ ಮಾತು ಮತ್ತು ಕೃತಿಗಳು ಸಮಾಜದಲ್ಲಿ ಆದರ್ಶವಾಗಿ ನೆಲೆನಿಂತು ನೀತಿಯ ಸೂಕ್ತಿಯಾದವು. ಪುಲಿಗೆರೆ ಸೋಮನಾಥನ ಶತಕವು ಕನ್ನಡ ನಾಡಿನಲ್ಲಿ ಕವಿವಾಣಿಯಾಗಿ, ಜನವಾಣಿಯಾಗಿ ಹಬ್ಬಿ ಹರಡಿ ನೀತಿಯ ಹಂದರದಲ್ಲಿ ಬದುಕಿನ ತನಿವಣ್ಣುಗಳನ್ನು ತುಂಬಿ ತಂದಿದೆ. ಈ ನೀತಿ ಅಮೃತದ ಸವಿಯುಂಡವರು ಸಂಸ್ಕೃತಿ ಮತ್ತು ಸಜ್ಜನಿಕೆಯ ವಾರಸುದಾರರಾಗಿ ಲೋಕಪ್ರಿಯವಾಗುವುದರಲ್ಲಿ ಸಂದೇಹವಿಲ್ಲ. ಭಕ್ತಿ, ಜ್ಞಾನ, ವೈರಾಗ್ಯ ನೀತಿಗಳನ್ನು ಪ್ರತಿಪಾದಿಸುವ ಇಲ್ಲಿನ ಪದ್ಯಗಳು ಪುಲಿಗೆರೆ ಸೋಮನಾಥನ ಹೆಸರನ್ನು ಜನಮಾನಸದಲ್ಲಿ ಸ್ಥಿರವಾಗಿಸಿದೆ. Introduction. Life acquires meaning only when values are incorporated in speech, conduct and thoughts. Ethics is the root seed of all values. Ethics is the passion of all religious philosophies as well as all philosophers and poets. All of these teach ethics to humanity. Those who had a moral approach to correcting their own shortcomings along with correcting the world's shortcomings became great souls. Their words and works became an ideal in society and became a source of ethics. The century of Puligere Somnath has spread in the Kannada land as a voice of poetry and public opinion, filling the corners of life with the essence of ethics. There is no doubt that those who have tasted this nectar of ethics will become the ace of culture and decency and will be loved by the world. The verses here, which advocate devotion, knowledge, detachment, and ethics, have made Puligere Somnath's name permanent in the minds of the people. ಕೆಲವಂ ಬಲ್ಲವರಿಂದ ಕಲ್ಲು ಕೆಲವಂ ಶಾಸ್ತ್ರಂಗಳಂ ಕೇಳುತ್ತಂ. ಕೆಲವಂ ಮಾಳವರಿಂದ ಕಂಡು ಕೆಲವಂ ಸುಜ್ಞಾನದಿನ್ ನೋಡುತ್ತಂ. ಕೆಲವಂ ಸಜ್ಜನ ಸಂಗದಿಂದಲರಿಯಲ್ ಸರ್ವಜ್ಞನಪ್ಪನ್ನರಂ. ಫಲವುಂ ಪಳ್ಳ ಸಮುದ್ರವೈ ಹರಹರ ಶ್ರೀ ಚೆನ್ನಸೋಮೇಶ್ವರ. 1. ಕೆಲವರು ಬಲ್ಲವರಿಂದ ಕಲಿಯುತ್ತಾರೆ, ಕೆಲವರು ಶಾಸ್ತ್ರಗಳನ್ನು ಕೇಳುತ್ತಾ ಜ್ಞಾನ ಸಂಪಾದಿಸುತ್ತಾರೆ. ಕೆಲವರು ಮಾಳುವ ಸನ್ಯಾಸಿಗಳ ಮೂಲಕ ಜ್ಞಾನ ಪಡೆಯುತ್ತಾರೆ, ಮತ್ತೆ ಕೆಲವರು ಸುಜ್ಞಾನದ ಮೂಲಕ ವಿಚಾರಿಸುತ್ತಾರೆ. ಕೆಲವರು ಸಜ್ಜನರ ಸಂಗದಿಂದ ಜೀವನದ ಸತ್ಯವನ್ನು ಅರಿಯುತ್ತಾರೆ. ಈ ಎಲ್ಲ ಜ್ಞಾನವು ಅಪಾರವಾದ ಆಳವಾದ ಸಮುದ್ರದಂತೆ ಇರುವುದು ಹರಹರ ಶ್ರೀ ಚೆನ್ನ ಸೋಮೇಶ್ವರ ಎಂದು ಶ್ಲೋಕದಲ್ಲಿ ಶ್ಲಾಘಿಸುತ್ತಾರೆ. Some learn from the wise, some acquire knowledge by listening to the scriptures. Some gain knowledge through the wise, ascetics, and some inquire through wisdom. Some realize the truth of life from the company of the wise. All this knowledge is like a vast, deep ocean. Harhara Shri Chenna Someshwar is praised in the verse. ಉಣದಿರ್ಪ ದನಮಿರ್ದೊಡೇನು ಸುತನಿರ್ದೆ ಶೂನ್ಯ ಮುಪ್ಪಿನಲಾಗದ. ಒಣಗರಿಗೆ ಬಾರದಿರ್ದ ಮಳೆ ತಾಂ ಬಂದೇನ ಪತ್ತಿನೊಳ್. ಮಣಿದುಂ ನೋಡದ ಬಂಧುವೇತಕೆಣಿಸಲ್ ಕಾಲೋಚಿತ ಶೂನ್ಯದಿದ. ತೃಣವೇ ಪರ್ವತವಲ್ಲವೇ ಹರಹರ ಶ್ರೀ ಚೆನ್ನ ಸೋಮೇಶ್ವರ. 2. ಒಳ್ಳೆಯ ಕೆಲಸಕ್ಕಾಗಿ ಉಪಯೋಗಿಸದ ದನವಿದ್ದರೇನೋ. ಮಕ್ಕಳಿದ್ದರೂ ಮುಪ್ಪಿನಲ್ಲಿ ಅವರು ಸಹಾಯ ಮಾಡುವುದಿಲ್ಲದಿದ್ದರೆ ಅವರಿಂದ ಏನು ಲಾಭ. ಒಣಗಿರುವ ಸ್ಥಳವನ್ನು ತಲುಪದ ಮಳೆಯೂ ಪಟ್ಟಣದೊಳಗೆ ಬಂದರೂ ಏನು ಪ್ರಯೋಜನ. ತಾವು ಧೈರ್ಯಹೀನರಾಗಿದ್ದರೆ ಬಂಧುಗಳನ್ನು ಕಂಡು ಲಾಭವಾಗದು, ಕಾಲೋಚಿತವಾಗಿ ಎಲ್ಲವೂ ಬದಲಾಯಿಸಬಹುದು. ಹುಲ್ಲು ಪರ್ವತವಾಗುವುದಿಲ್ಲ. ಹರಹರ ಶ್ರೀ ಚೆನ್ನ ಸೋಮೇಶ್ವರ ಎಂದು ಶ್ಲಾಘನೆ ಮಾಡಲಾಗಿದೆ. What is the use of money that is not used for good work? Even if you have children, what good is it if they do not help you in old age? What good is it if rain that does not reach a dry place comes into the city? If you are weak in courage, you will not benefit even from seeing your relatives. Everything can change in due time. Grass does not become a mountain. Harhara Shri Chenna Someshwara. It is praised as ಚಿಗುರೆಂದು ಮೇಲೆ ಬೇವು ಸ್ವಾದಬಹುದೇ ಚೇಳ್ ಚಿಕ್ಕದೆಂದರಿಂ. ತೆಗೆಯಲ್ ಕಚ್ಚದೆ ಪಾಲನುಡಿ ಫಣಿಯಂ ಸಾಕಲೆ ವಿಶ್ವಾಸಿಯೇ. ಖಗಮಂ ಸಾಕುವೆನೆಂದು ಗೂಗೆಮರಿಯಂ ಸಂಪ್ರೀತಿಯೆಂದೋವರೆ. ಪಗೆಯಂ ಬಾಲಕನೆಂಬರೆ ಹರಹರ ಶ್ರೀ ಚೆನ್ನ ಸೋಮೇಶ್ವರ. 3. ಚಿಗುರೆಂದು ಮರುವಿನ ಮೇಲೆ ಬೇವಿನ ನೊಣಿಹನಿದಂತೆ ಚುಚ್ಚಿದರೂ ಚಿಕ್ಕವೆಂದರಿಂದು ವಿಪರೀತ ವಿಷ ಉಂಟು. ಅನ್ನದೊಂದಿಗೆ ಪಾಲಿಸುವುದೇನೋ ಹೊರತು ಕಚ್ಚಿದರೆ ಸಾಕಷ್ಟು ಹಾನಿಯುಂಟು.
ನೀವು ಗೂಬೆ ಅಥವಾ ಫಣಿಯನ್ನು ಹಾವನ್ನು ಸಾಕಿದರೂ ಅವು ನಿಮ್ಮ ಮೇಲೆ ವಿಶ್ವಾಸಾರ್ಹವಾಗುವುದಿಲ್ಲ. ಪಕ್ಷಿಗಳನ್ನು ಸಾಕುತ್ತೇವೆ ಎಂದು ಹೇಳಿ, ಆದರೆ ಪ್ರೀತಿಯಿಂದ ಮಾತ್ರ ಅವರನ್ನು ಬದಲಾಯಿಸಲು ಸಾಧ್ಯವಿಲ್ಲ. ತೊಂದರೆ ನೀಡುವ ಮಕ್ಕಳು ಅಥವಾ ಅಲ್ಪಜ್ಞಾನಿಗಳಿಂದ ಸಹನ ಮಾಡುವುದು ಸುಲಭವಲ್ಲ. ಎಲ್ಲಾ ಘಟನೆಗಳ ಮಧ್ಯೆ ಶ್ರೇಯೋಭಿಲಾಷಿಗಳ ಗೌರವವನ್ನು ದೇವನಿಗೆ ಸಲ್ಲಿಸುವರು. ಹರಹರ ಶ್ರೀ ಚೆನ್ನಸೋಮೇಶ್ವರ. Like a neem fly on a sprout, even if it stings, it is extremely poisonous because it is small. Unless it is fed with food, if it bites, it will cause a lot of harm. Even if you keep an owl or a snake, they will not trust you. Say that you keep birds, but you cannot change them with love alone. It is not easy to tolerate children who cause trouble or those who are ignorant. In the midst of all events, the well-wishers pay homage to God, Har Hara Shri Chenna Someshwara. ಅರೆಯಂ ಸೀಳುವುಡಾನೆ ಮೆಟ್ಟಲಹುದೇ ಚಾಣಂಗಳಿಂದಲ್ಲದೆ ಕಿರುದಾಗಿರ್ದೊಡದೇನುಪಾಯ ಪರನೋರ್ವ ಶೂನ್ಯ ಕೋಟಿಗೀಡಕ್ಕು ಹೆ ಮರನಿರ್ದಯನದರಿಂದಲೆತ್ತಬಹುದೇ ಬಲ್ಬಾರಮಂ ಸನ್ನೇಸ ವಿರ ಕಾಲಾಳಿನ ಸತ್ವವೈ ಹರಹರ ಶ್ರೀ ಚೆನ್ನ ಸೋಮೇಶ್ವರ. 4. ಅರೆಯನ್ನು ಸೀಳಲು ಚಾಣಾಕ್ಷತೆಯಿಲ್ಲದೆ ಮೆಟ್ಟಲಿನಿಂದ ಏನೂ ಸಾಧಿಸಲಾಗದು. ಚಿಕ್ಕದು ಅಥವಾ ದುರ್ಬಲವಾದದ್ದರಿಂದ ಯಾರಿಗಾದರೂ ಉಪಾಯಕಾರಿಯಾಗುವುದು ಕಷ್ಟ. ಮರಗಳು ನೀರಿಲ್ಲದೆ ಏಳಲು ಸಾಧ್ಯವಿಲ್ಲ. ಅದೇ ರೀತಿ ಬಲಶಾಲಿ ವ್ಯಕ್ತಿಗಳು ಸಹ ಪ್ರಾಮಾಣಿಕತೆ ಇಲ್ಲದೆ ಬಲಹೀನರಾಗುತ್ತಾರೆ. ಕಾಲಾನುಸಾರ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿಯು ಪುರುಷಾರ್ಥವಿಲ್ಲದೆ ನಿರರ್ಥಕವಾಗಿದೆ. ಶ್ರದ್ಧೆ ಮತ್ತು ಸಾಮರ್ಥ್ಯಗಳೊಂದಿಗೆ ದೇವನನ್ನು ಶ್ಲಾಘಿಸುತ್ತಾರೆ. ಹರಹರ ಶ್ರೀ ಚೆನ್ನಸೋಮೇಶ್ವರ. Nothing can be achieved by stepping on a tree without cleverness. Being small or weak makes it difficult to be useful to someone. Trees cannot grow without water. Similarly, even strong people become weak without honesty. The power to make decisions according to time is futile without effort. With devotion and abilities, they praise the Lord, Har Hara Shri Chenna Someshwara. ಈರಿಯಲ್ನಲ್ಲೊಡೆ ವೀರನಾಗು ದರೆಯೊಳ್ ನಾನಾ ಚಮತ್ಕಾರಮನ್. ಅರಿಯಲ್ಲೊಡೆ ಮಂತ್ರಿಯಾಗು ವಿಭುವಾಗಾರೆಂದೋಡಂ ಕೋಪಮನ್. ತೊರೆಯಲಲ್ಲೊಡೆ ಯೋಗಿಯಪ್ಪುದರಿ ಷಡ್ವರ್ಗಂಗಳಂ ಗೆಲ್ಲೊಡೆ. ತೇರ ಬಲ್ಲರ್ಪೂಣೆಯಪ್ಪುದೈ ಹರಹರ ಶ್ರೀ ಚೆನ್ನ ಸೋಮೇಶ್ವರ. 5. ನಿಶ್ಚಿತ ಸ್ಥಾನದಲ್ಲಿ ವೀರನಾಗು, ದರೆಯ ಮೇಲೆ ಅನೇಕ ಚಮತ್ಕಾರಗಳನ್ನು ಮಾಡು. ಯುದ್ಧದಲ್ಲಿ ಬುದ್ಧಿವಂತನಾಗು ಮತ್ತು ಕೋಪವನ್ನು ದೂರ ಇಟ್ಟು ನಿಷ್ಪಕ್ಷಪಾತನಾಗು. ನಿಗ್ರಹದಲ್ಲಿದ್ದು ಯೋಗಿಯಂತೆ ಷಡ್ವರ್ಗ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳನ್ನು ಜಯಿಸು. ಪ್ರತಿಕೂಲತೆಯನ್ನು ಎದುರಿಸಿ ಬುದ್ಧಿವಂತನಂತೆ ನಿರ್ಧಾರ ತೆಗೆದುಕೊಳ್ಳು. ಈ ಎಲ್ಲ ಕೆಲಸಗಳಲ್ಲಿ ದೇವರ ಶಕ್ತಿಯನ್ನು ಶ್ಲಾಘಿಸುತ್ತಾರೆ. ಹರಹರ ಶ್ರೀ ಚೆನ್ನ ಸೋಮೇಶ್ವರ. Become a hero in a certain place, perform many miracles on the ground. Become wise in war and keep away anger and be impartial. Be in control and conquer the 6 elements: lust, anger, greed, attachment, infatuation, jealousy, like a yogi. Face adversity and take decisions like a wise person. In all these works, the power of God is praised. Har Hara Shri Chenesomswara. ಪೊಡೆಯೊಳ್ ತುಂಬಿರೆ ಪಂಕ ಮೇಲೆ ತೊಳೆಯಲ್ ತಾಂ ಶುದ್ಧನೇನಪ್ಪನೆ. ಕಡುಪಾಪಂ ಬಲು ಮೀಯಲಾತ ಶುಚಿಯೇ ಕಾಕಾಳಿ ತಾಂ ಮೀಯದೆ. ಗುಡಪಾನಂಗಳೊಳದ್ದೆ ಬೇವಿನ ಫಲಂ ಸ್ವಾದಪುದೇ ಲೋಕದೊಳ್. ಮಡಿಯೇ ನಿರ್ಮಲ ಚಿತ್ರವೈ ಹರಹರ ಶ್ರೀ ಚೆನ್ನ ಸೋಮೇಶ್ವರ. 6. ಹಳ್ಳದಲ್ಲಿ ತುಂಬಿರುವ ಹೂಳು ಮೇಲ್ಮಟ್ಟದಲ್ಲಿ ತೊಳೆದು ಶುದ್ಧವಾಗುವುದಿಲ್ಲ. ಗಾಢ ಪಾಪದ ಮೂಲಕ ಪುನೀತನಾಗಲು ಸಾಧ್ಯವಿಲ್ಲ. ಚಿಮ್ಮು ಹಾಡುವ ಕಾಗೆಯ ಕಿಲಕಿಲೆ ಶುದ್ಧತೆಯನ್ನು ತಲುಪುವುದಿಲ್ಲ. ಮದ್ದನ್ನು ಸೇವಿಸುವವರಲ್ಲಿ ಬೇವಿನ ಫಲವು ಎಷ್ಟು ಸ್ವಾದಿಷ್ಟವಲ್ಲವೋ ಅದೇ ರೀತಿ ನಿಷ್ಕಪಟತೆಯು ಮಾತ್ರ ಶ್ರೇಷ್ಠ ಸ್ವಚ್ಛತೆಯನ್ನು ತಲುಪುತ್ತದೆ. ಈ ಮಾತುಗಳು ದೇವರ ಪವಿತ್ರ ಶಕ್ತಿಯನ್ನು ಶ್ಲಾಘಿಸುತ್ತವೆ. ಹರಹರ ಶ್ರೀ ಚೆನ್ನ ಸೋಮೇಶ್ವರ. The silt that fills a pond cannot be washed away at the surface and purified. One cannot become pure through grave sin. The chirping of a crow that jumps does not attain purity. Just as the fruit of neem is not tasty among those who consume alcohol. Only sincerity attains the highest purity. These words praise the holy power of God. Har Hara Shri Chenesomswara. Dear students, if you find these lessons explained is helpful, please share this video with your friends. Subscribe to our channel for simple and clear lesson explanations. Check the description for links to other lesson summaries
and join our WhatsApp channel for daily Kannada and Hindi lessons, useful phrases and grammar tips. Start learning today and speak confidently.